ಆ ಟೆಕ್ನಾಲಜಿನೇ ನಿಮ್ಗೆ ಇಷ್ಟ ಆಗುತ್ತೆ ಇವತ್ತಿಲ್ಲ? ಇಷ್ಟ ಅಂತ ಅನ್ಸೋದೇ ಇಲ್ಲ, ಅವಾಗ ಬೇರೆ ಇಲ್ಲ, ಕಾಂಪ್ಲಿಕೇಶನ್ ಸ್ವಲ್ಪ ಅದು ಅವಾಗ ಬೇರೆ ಇಲ್ಲ, ಇಲ್ಲದೆ ಇರೋದು ಅದೇ ಆಗಿ. ಬಟ್ ಆಗ ಪರ್ಫೆಕ್ಷನ್ ಇತ್ತು. ಕಲಾವಿದ್ರಿಗೆ ಆಕ್ಟ್ ಮಾಡುವಾಗ ಅಯ್ಯೋ ನಾನು 3 ಟೇಕ್ ಮಾಡಿದ್ರೆ 30 ಅಡಿ ಫಿಲ್ಮ್ ವೇಸ್ಟ್ ಆಗುತ್ತೆ, ಪ್ರೊಡ್ಯೂಸರ್ಗೆ ಲಾಸ್ ಆಗುತ್ತೆ, ಆಮೇಲೆ ನನಗೆ ಪೇಮೆಂಟ್ ಕಟ್ ಮಾಡ್ಬಿಡ್ತಾರೆ ಅಂತ ಕಾನ್ಸಂಟ್ರೇಟ್ ಮಾಡೋರು ಆ್ಯಕ್ಟಿಂಗಲ್ಲಿ. ಈಗೇನಾಗಿದೆ, ಫಿಲಮ್ ಕಾರ್ಡ್ ತೆಗೆದಾಕೋ ತಪ್ಪು ಮಾಡ್ತಾ ಇರ್ತಾರೆ. ಕೇಳಿದ್ರೆ ಏನ್ ಬಿಡಿ ಸರ್ ಇನ್ನೊಂದು ಎರೇಸ್ ಮಾಡಿ ಸರ್ ಅಂತಾರೆ ಆರ್ಟಿಸ್ಟ್ಗಳು, ಕ್ಯಾಮ್ರಾಮನ್ಗಳಿಗೆ. ಅಲ್ಲಿ ಆಗ ಎರೇಸ್ ಮಾಡೋ ಪ್ರಶ್ನೆನೇ ಇಲ್ಲ, ಆಗ ಹೋಯ್ತು ಒಂದ್ಸತಿ ಮಾಡ್ರೆ ಹೊಟ್ಟೋಯ್ತು. ಹೀಗೆ ಹಲವಾರು ಏಳ್ಬೀಳ್ಗಳನ್ನ ದಾಟ್ಕೊಂಡು ಚಿತ್ರರಂಗ ಅನುಭವ ಹೇಗೆ ಅವ್ರ ಜೊತೆ? ಫಸ್ಟ್ ಮೂವಿಲೇ ವಾಸ್ ವೆರಿ ಒಂದೇ ಒಂದು ಸೀನ್ ಹೇಳಲೇಬೇಕು, ಅದು ಹೇಳಲೇಬೇಕಾದ ವಿಷಯ. ಅದು ಕಾಂಟ್ರವರ್ಸಿನೂ ಕೂಡ ಹೌದು. ನಾನು ಅವ್ರ ಅಸಿಸ್ಟೆಂಟಾಗಿ ಸೇರ್ಕೊಂಡ್ಬಿಟ್ಟೆ. ನನಗೆ ಸ್ವಲ್ಪ ಪ್ರಾಮಿನೆನ್ಸ್ ಜಾಸ್ತಿ ಆಯಿತು. ಆಮೇಲೆ ನಾನು ಈ ಪುರುಷ ಸೂಕ್ತ ಇದೆಲ್ಲ ಬಾಯಲ್ಲಿತ್ತು ನನಗೆ. ಒಂದು ದಿವಸ ಬೆಳಗ್ಗೆದ್ದು ಒಂದು ದಿವಸ ಟೇಪ್ ರೆಕಾರ್ಡ್ ಆಗಿನ ಕಾಲದ ನ್ಯಾಷನಲ್ ಟೇಪ್ ರೆಕಾರ್ಡರ್ ಅಂತ ಬರೋದು. ಹಿಂಗೆ ಒತ್ತಿದ್ರು ಒಂದು ಮುಚ್ಚಳ ಈಚೆ ಬರುತ್ತೆ, ಅದು ಕ್ಯಾಸೆಟ್ ತಿರ್ಗಾ ಪ್ರೆಸ್ ಮಾಡಿದ್ರೆ ಟ್ರರ್, ಅದ್ರಲ್ಲಿ ಅವರು ಮಂತ್ರ ಪುಷ್ಪ ಹಾಕೊಳ್ಳೋರು. ತೈತಿರಿಯ ಉಪನಿಷತ್ ಫಾರ್ ಎಕ್ಸಾಂಪಲ್ ಮೃತ್ಯುಂಜಯ ಮಂತ್ರ ಅವ್ರಿಗೆ ತುಂಬಾ ಇಷ್ಟ. ಆ ಅದರಲ್ಲಿ ಅದು ಹಾಕೊಂಡು ಕೇಳೋ ಅಭ್ಯಾಸ ಅವ್ರಿಗೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಓರ್ವಾರಕಮೇವ ಬಂಧನಾನ್ ಮೃತ್ಯೋರ್ ಮಕ್ಷೀಯಮಾಂ, ಈ ಥರದ ಮಂತ್ರಗಳು ಬರೋದು. ಒಂದು ಹೀಗೆ ಹಾಕೊಂಡು ಕೂತ್ಕೊಂಡು ಕೇಳ್ತಾ ಇದ್ರೆ ನನ್ನ ಪಡ ನಾನು ಡೈಲಾಗ್ ಬರೀತಾ ಇದ್ದೆ. ಪವರ್ ಹೊಟ್ಟೋಯ್ತು, ಇದರಲ್ಲೂ ಸೆಲ್ ಹೊಟ್ಟೋಯ್ತು. ಫಸ್ಟು ಪವರ್ ಕನೆಕ್ಟ್ ಮಾಡಿದ್ರು, ಪವರ್ ಹೊಟ್ಟೋಯ್ತು. ಒಂದು ಸ್ವಲ್ಪ ಹೊತ್ತು ಇದನ್ನ ಯೂಸ್ ಮಾಡಿದ್ರು, ಸೆಲ್ ಹೊಟ್ಟೋಯ್ತು. ಬಟ್ ಅವ್ರಿಗೆ ಇನ್ನೂ ಕೇಳಬೇಕು ಸ್ವಲ್ಪ, ಏನೋ ಇದು ಶೂಟಿಂಗ್ ಟೈಮಲ್ಲಿ ಅಪಶಕನ, ಪವರ್ ಹೊಟ್ಟೋಯ್ತು ಅಂದರು. ಸರ್ ನಾನು ಹೇಳ್ತೀನಿ ಬಿಡಿ ಅಂತ ನಾನು ಐ ಸ್ಟಾರ್ಟೆಡ್ ಕಂಟಿನ್ಯೂ ದಟ್ ಮಂತ್ರ. ಆಮೇಲೆ ಉಪನಿಷತ್ತು ಎಲ್ಲ. ಹಿ ವಾಸ್ ಶಾಕ್ಡ್. ಇದೆಲ್ಲ ಯಾವಾಗಲೂ ಕಲ್ತೆ ನೀನು ಮುಂಡೆ ಗಂಡ ಅಂತ ಬೈದ್ರು. ಇಲ್ಲ ಸರ್ ಏನೋ ಮನೆಯಲ್ಲಿ ಸ್ವಲ್ಪ ಸಂಸ್ಕಾರ ಇದೆ. ಹೌದು, ತುಂಬ ಹೇಳೋರು ಏನೋ ಸಂಸ್ಕಾರ ಸರ್ ಕಲ್ತಿದ್ದೀನಿ ಅಂತ. ಅದನ್ನು ಸುಮ್ಮನೆ ಇರ್ಲಾರ್ದೆ ಸೆಟ್ಟಲ್ಲಿ ಬಂದು ಎಲ್ಲರ ಎದುರುಗಡೆ ನನ್ನ ಕರೆದು ಭುಜ ಹಿಂಗೆ ಭದ್ರವಾಗಿ ಇಟ್ಕೊಂಡು, ನೋಡ್ರೋ ಕೌಶಿಕ ನೀವುಗಳು ಇದ್ದೀರಾ ಮುಂಡೆ ಮಕ್ಕಳ ನೋಡಿ, LLB ಓದಿದ್ದೀನಿ, ಯಾರು ಓದಿದ್ದೀನಿ LLB ಓದಿ ನಮ್ಮ ಸಂಸ್ಕೃತಿ ನಮ್ಮ ಧರ್ಮ ಎಷ್ಟು ಪ್ರೀತಿ ಅವನಿಗೆ, ಇನ್ಮೇಲೆ ನೀನು ನನ್ನ ಪಟ್ಟ ಶಿಷ್ಯ ಹಾಕೋಣ ಅಂದ್ಬಿಟ್ರು. ಆಗಿನ ಕಾಲದಲ್ಲಿ ಈ ಸೀನಿಯರ್ಸ್ದು ಟಾರ್ಚರ್ ತುಂಬಾ ಇರ್ತಿತ್ತು, ಅಸೋಸಿಯೇಟ್ಗಳು. ಯಾರು ಹೊಸಬ್ರನ್ನ ಬರಕ್ ಬಿಡ್ತಿರ್ಲಿಲ್ಲ, ಯಾಕಂದ್ರೆ ಅವರು ಅಷ್ಟು ಕಷ್ಟಪಟ್ಟು ಬಂದಿರೋರಲ್ಲ. ಅವತ್ತಿಗೂ ಇತ್ತು, ಅವಾಗ ಇನ್ನೂ ಜಾಸ್ತಿ ಇತ್ತು. ಈಗ ಅಟ್ಲಿ ಯಾವಾಗ ಇನ್ನು ಹಣೆ ಬರ ಅಂತ ಹೊಟ್ಟೋಗ್ತಾರೆ ಜನ, ಹೋಗಕ್ಕಾಗ್ತಿರ್ಲಿಲ್ಲ. ಇದ್ದಿದ್ದೆ ಕೆಲವು ನಿರ್ದೇಶಕರು, ಕೆಲವೇ ಸಿನಿಮಾಗಳು ಕಡಿಮೆ. ಆಗ ಎಲ್ಲ ಪಾಪ ಆಯ್ತು, ಹುಜೂರಾಯ್ತು. ಸೊ ಮಿಕ್ಕಿದವ್ರಿಗೆಲ್ಲ ನನ್ನ ಮೇಲೆ ಸಿಟ್ಟು ಬಂದ್ಬಿಡ್ತು. ಅದರಲ್ಲೂ ಪಾಪ ಅಸೋಸಿಯೇಟ್ ಅವರು ವಿಶ್ವನಾಥ್ ಅಂತ ದೊಡ್ಡ, ಈಗ ಆಮೇಲೆ ತುಂಬ ಸಿನಿಮಾ ಮಾಡಿದ್ರು, ಪಂಚಮ ವೇದ ಅದು ಇದೆಲ್ಲ ಮಾಡಿದ್ರು. ಅವ್ರು ಹಿ ವಾಸ್ ದಿ ಚೀಫ್ ಅಸೋಸಿಯೇಟ್. ಅವ್ರ ಮುಂದೆ ನೋಡೋ ಇವ್ನು ಕಲ್ತ್ಕೊಳ್ರು ಅಂದ್ಬಿಟ್ರು. ಯಾರು ಸಹಿಸ್ಕೋತಾರೆ ಸೀನಿಯರ್ಸು? ನಂದು ಫಸ್ಟ್ ಸಿನಿಮಾ ಅದು. ಎಲ್ಲ ಪ್ಲಾನ್ ಮಾಡಿದ್ರಿ, ಇವನ್ ರಿಪೇರಿ ಮಾಡಲೇಬೇಕು ಕೌಶಿಕ್ಗೆ ಅಂತೇಳಿ ಅಲ್ಲಿಂದ ಕಳಿಸ್ಬೇಕು ನನ್ನ. ಇಲ್ಲ ನೀವು ಹಿ ಮೇ ಟೇಕ್ ದ ಪೋಸ್ಟ್. ಸಮಟೈಮ್ಸ್ ಹೊಗಳಿಕೆ ಕೂಡ ಒಬ್ಬ ಜೀವನದಲ್ಲಿ ಯಾವ ತರ ಅದಕ್ಕೆ ಹೇಳ್ತಾರಲ್ಲ, ಹೊಗಳಿಕೆ ಕೆಲವು ಸತಿ ಹೊನ್ನ ಚುಚ್ಚಿದಂಗೆ ಅಂತ ಅಲ್ವಾ. ಸೊ ಯಾವುದೋ ಒಂದು ಇನ್ಸಿಡೆಂಟ್ ಇಟ್ಕೊಂಡು ಇವರೆಲ್ಲ ಯಾವುದೋ ಕಾರಣಕ್ಕೆ ಕೌಶಿಕ್ಗೆ ಹೆಂಗೋ ಕೆಲಸ ಗೊತ್ತಿಲ್ಲ, ಇವತ್ತು ಅವನನ್ನು ತಳ್ಬೋಣ, ನಾವೆಲ್ಲ ಕೆಲಸಕ್ಕೆ ಹೋಗೋದು ಬೇಡ ಅಂತೇಳಿ ಇವರೆಲ್ಲ ಅವಾಯ್ಡ್ ಮಾಡ್ಕೊಂಡು ಬರಲೇ ಇಲ್ಲ ಕೆಲಸದ ಜಾಗಕ್ಕೆ. ಜಸ್ಟ್ ಟು ಟೀಚ್ ಮೇ ಲೆಸನ್. ಮಾತೈತ್ರ ಕೌಶಿಕನ ಅವಾಗ ತಬ್ಗೋತೀರ ನೀವು, ಇವತ್ತು ನಾವು ನೋಡ್ತೀವಿ ಕೊಡ್ತೀವಿ ಎಲ್ಲ ಕಟ್ಬಿಟ್ರು ಎಲ್ಲ ಕೈ. ಅವ್ರಿಗದು ಗೊತ್ತಿಲ್ಲ ಪಾಪ ಪುಟ್ಟಣ್ಣಂಗೆ. ಸೆಟ್ಟಲ್ಲಿ ಯಾರಿಗೂ ಗೊತ್ತಿಲ್ಲ. ನನ್ನ ಕೈ ಸಾರು ತಗೋ, ನನಗೊಂದು ಕ್ಲಾಪ್ ಬೋರ್ಡ್ ಕೊಟ್ಬಿಟ್ರು. ನಂಗೆ ಕ್ಲಾಪ್ ಬೋರ್ಡ್ ಕೊಟ್ಟಿದ್ದೇನೂ ಬರಲ್ಲ, ನಂಗೆ ಕ್ಲಾಪ್ ಹೊಡಿಯೋದಷ್ಟೇ. ಫಸ್ಟ್ ಸಿನಿಮಾ ಕೊಟ್ಬಿಟ್ರು, ನಾನು ಹೋದೆ. ಹೋಗಿ ಇವರು ಎಲ್ಲೋ ವಿಶ್ವನಾಥ ಇಲ್ಲ, ರಮಣ ಇಲ್ಲ, ಕಣಗಾಲ್ ಇಲ್ಲ, ಮಂಜುನಾಥ ಇಲ್ಲ, ಚಂದ್ರಹಾಸ ಇಲ್ಲ, ಒಬ್ಬೊಬ್ಬರ ಹೆಸರು ಹೇಳ್ತಾರೆ, ಯಾರು ಇಲ್ಲ. ಫೋನ್ ಇರ್ಲಿಲ್ಲ, ಲ್ಯಾಂಡ್ಲೈನ್ ಇತ್ತು, ಪೇಜರ್ ಇತ್ತು. ಲ್ಯಾಂಡಲ್ಲಿ ಏನೂ ಇಲ್ಲ, ಪೇಜರ್ ಇಲ್ಲ, ಲ್ಯಾಂಡ್ಲೈನ್ಗಳು ಎಲ್ಲ ಒಂದೊಂದು ಅಪರೂಪ. ಕಡೆಗೆ ಶ್ರೀನಾಥ್ ಗೊತ್ತಿತ್ತು ಈ ವಿಷಯ. ಶ್ರೀನಾಥ್ ಅದಕ್ಕೆ ಪ್ರೊಡ್ಯೂಸರ್, ಅವ್ರಿಗೂ ಹೇಳಿದ್ದು ಸರ್ ತುಂಬಾ ಅವಮಾನ ಮಾಡ್ತಾರೆ ಪುಟ್ಟಣ್ಣ, ಒಂದು ದಿವಸ ಬುದ್ಧಿ ಕಲಿಸಿ ಸರ್, ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಇನ್ಬಿಟ್ಟಿದ್ರು ಅವ್ರಿಗೆ. ಶ್ರೀನಾಥ್ಗೂ ಪಾಪ ಅಸೋಸಿಯೇಟ್ಸ್ನ ಎದುರು ಹಾಕೊಳ್ಳೋಕೆ ರೆಡಿ ಇಲ್ಲ ಪ್ರೊಡ್ಯೂಸರ್ ಅವರು. ಅವ್ರ ಕೈಗೆ ಎತ್ಬಿಟ್ರೆ ಸಿನಿಮಾ ಸರಿಯಾಗಲ್ಲ ಅಂತ ಅವರು ಏನು ಗೊತ್ತಿಲ್ಲದ್ರ ಹತ್ರ ಬಂದಿದ್ರು. ಎಲ್ಲ ಒಬ್ರು ಕಾಣಿಸ್ತಿಲ್ಲ ಅಂದ್ರೆ ಅವ ಮೆತ್ತಕ್ಕೆ ಶ್ರೀನಾಥ್, ಅಪ್ಪಾಜಿ ನೀವು ಎಲ್ಲದಕ್ಕೂ ಬೈತೀರಂತೆ ಅಸೋಸಿಯೇಟ್ಗಳನ್ನು, ಹೊಸಬ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಅಪ್ಸೆಟ್ ಆಗ್ಬಿಟ್ಟಿದ್ದಾರೆ, ಸ್ವಲ್ಪ ದಯವಿಟ್ಟು ಅವ್ರನ್ನ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಅಂದ್ಬಿಟ್ರಪ್ಪ. ಏನು ಶ್ರೀನಾಥ, ಸಿನಿಮಾ ಮುಂದುವರಿಬೇಕಾ ಬೇಡವಾ? ನೀನು ಅವ್ರ ಜೊತೆ ಉಜ್ಕೊಂಡು ಹೋಗ್ತೀಯಾ? ಇವರು ನೋಡಿ ನಮ್ಮ ಅಪ್ಪ ಅಮ್ಮನನ್ನು ಹುಟ್ಟಿಸಿಲ್ಲ, ಪುಟ್ಟಣ್ಣ ಸ್ವಯಂಭೂ, ಇವ್ರು ಯಾರು ಇಲ್ಲದೆ ನಂಗೆ ಸಿನಿಮಾ ಮಾಡಕ್ ಬರುತ್ತೆ, ಅವ್ರು ಬರೋದೇ ಬೇಡ, ಕಳಿಸ್ಬಿಡು ಬೆಂಗಳೂರಿಗೆ. ಏಯ್ ಕೌಶಿಕ ಬರ ಇಲ್ಲ ಇಂದ್ರು. ನನಗೆ ಡಗಾಟ ಏನೂ ಗೊತ್ತಿಲ್ಲ ವಿಷಯ. ಆ ಕ್ಲಾಪ್ ಬೋರ್ಡ್ ವಾಪಸ್ ತಗೊಂಡ್ರು. ಹಿಡ್ಕೋ ಕಾಲು ಇಟ್ಕೊಂಡು ಸಾವಿರಾರು ಜನ ಸೇರ್ಬಿಟ್ಟಿದ್ದಾರೆ ಶೂಟಿಂಗ್ ಜಾಗದಲ್ಲೆಲ್ಲ ನೋಡೋಕ್ಕೆ. ನಂಗೆ ಈ ಯುದ್ಧ ಭೂಮಿಗೆ ಹೋಗ್ಬೇಕಾದ್ರೆ ಕತ್ತಿಗಳನ್ನ ಕೊಡ್ತಾನಲ್ಲ ತಾಯಿ ಆದವಳು ಮಗನಿಗೆ, ತಗೋ ಮಗನೇ ಹೋಗಿ ಜಯಶಾಲಿ ಆ ಕ್ಲಾಪ್ ಬೋರ್ಡ್ ತಗೋ, ಇದನ್ನ ಇವತ್ತಿಂದ ನೀನೇ ನನಗೆ ಅಸಿಸ್ಟೆಂಟು, ಅಸೋಸಿಯೇಟು, ಕ್ಲಾಪ್ ಅಸಿಸ್ಟೆಂಟು, ಎಡಿಟರ್ ಅಸಿಸ್ಟೆಂಟ್ ಎಲ್ಲ.
ನನಗೆ ಕೆಲಸ ಗೊತ್ತಿಲ್ಲ, ನಾನೇನು ಮಾಡೋದು ಅಂದರೆ ಹೀ ಸೋ ಶಾರ್ಟ್ ಟೆಂಪರ್ಡ್ ಅಂತ. ಹೌದು, ಈಗ ನೀವು ಅದು ಬೇಡ ಅಂತ ತಿರಸ್ಕರಿಸಕ್ಕೂ ಆಗಲ್ಲ. ನಾನು ಸಾರ್ ಅಂದೆ, ಆಯ್ತು ನಿಂಗೆ ಗೊತ್ತಿಲ್ಲ, ನಂಗೆ ಗೊತ್ತು, ಹೇಳ್ಕೊಡ್ತೀನಿ ಸುಮ್ಮನಿರು ಅಂದ್ರು. ಆ ಬಸವರಾಜ್ ಅಂತ ಕ್ಯಾಮ್ರಾಮನ್, ಅವ್ರ ಸೈಡ್ ಕರೆದು ಏನೂ ಮಾತಾಡಬೇಡ, ಅವರು ಬಾಣ ಇದ್ದಂಗೆ ಹೇಳಿದ್ದು ಫೋನು ಅಷ್ಟು ಅಂತ. ಆಯಿತು, ಮಧ್ಯಾಹ್ನ 2 ಗಂಟೆ ಆಯಿತು, ಶೂಟಿಂಗ್ ನಡೀತಾ ಇದೆ, ಇವರೆಲ್ಲ ಕಾಯ್ತಾ ಇದ್ದಾರೆ. ಬೆಳಗ್ಗೆ ಶೂಟಿಂಗ್ ನಿಂತೋಗಿರುತ್ತೆ, ನಾವು ಯಾರೂ ಇಲ್ಲ, ಸ್ಕ್ರಿಪ್ಟ್ ಕೊಡೋರಿಲ್ಲ, ಡೈಲಾಗ್ ಹೇಳೋರಿಲ್ಲ, ಶಾರ್ಟ್ ಬರ್ಕೊಳ್ಳೋರಿಲ್ಲ, ಎಡಿಟಿಂಗ್ ರಿಪೋರ್ಟ್ ಬರೋಲ್ಲ, ಶೂಟಿಂಗ್ ನಿಂತೋಗಿರುತ್ತೆ, ನಮ್ಮನ್ನು ಕರೆಸ್ತಾರೆ ಅಂತ ಕಾಯ್ತಾ ಇದ್ದಾರೆ. ಊಟ ತರಕ್ಕೆ ಅಂತ ವ್ಯಾನ್ ಹೋಯ್ತು, ಅಲ್ಲೆಲ್ಲ ಕೂತಿದ್ರು. ಏನಪ್ಪ ಹೆಂಗೆ ಶೂಟಿಂಗ್ ಬೊಂಬಾಟಾಗಿ ನಡೀತಾ ಇದೆ ಶೂಟಿಂಗು, ಅಸಿಸ್ಟೆಂಟ್ ಕೌಶಿಕ್ಗೆ ಎಲ್ಲ ಹೇಳ್ಕೊಟ್ಬಿಟ್ಟು ಮಾಡ್ತಾ ಇದ್ದಾರೆ ಅಂತಂದಿದ್ದಾರೆ. ಇವ್ರಿಗೆ ಟೆನ್ಷನ್ನು. ಆಮೇಲೆ ಹೇಳ್ತಿದ್ರು ಶ್ರೀನಾಥ್ಗೆ, ಇವತ್ತು ರಾತ್ರಿ ಬಸ್ ಕೊಟ್ಬಿಟ್ಟು ಅವ್ರನ್ನೆಲ್ಲ ಕಳ್ಸ್ಬಿಟ್ಟು 10 ಜನ ಬೆಂಗಳೂರಿಗೆ ಏನ್ಬಿಟ್ರು ಅಂದ್ರು. ಇವ್ರಿಗೆಲ್ಲ ಡಮಾರ್ ಅಂದಾಯ್ತು. ಏನೋ ಮಾಡಕ್ ಹೋದ್ರೆ ಅದು ಕೋಳಿ ಕೂಗಿದ್ರೆ ಬೆಳಗಾಗುತ್ತೆ ಅಂತ ಕೂತಿದ್ರು. ಆಮೇಲೆ 4 ಗಂಟೆ ಕಾಫಿ ತರಕ್ಕೆ ಅಂತ ವೆಹಿಕಲ್ ಅಲ್ಲಿಂದಾನೆ ಬರ್ಬೇಕು, ಎಲ್ಲ ಅದ್ರಲ್ಲಿ ಬಂದ್ರು. ಮತ್ತೆ ಇಳಿದ್ ನಿಂತ್ರು. ಯಾರೋ ಇವರೆಲ್ಲ ಇಲ್ಲಿ ಬಿಟ್ಟವರು ಅದ್ರ ಬಿಟ್ಟಲ್ಲ. ಸಾರ್ ಅದು ಆಗೋಯ್ತು ಬಿಡಿ ಸರ್, ತಪ್ಪಾಯ್ತು ಅಂದ್ರು. ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆಗಿನ ಕಾಲದ ಚಿತ್ರರಂಗ ಎಷ್ಟು ಸದೃಢವಾಗಿತ್ತು, ಎಷ್ಟು ಸ್ವಾವಲಂಬಿಯಾಗಿತ್ತು, ಆಮೇಲೆ ಎಷ್ಟು ಸ್ವಾಭಿಮಾನ ಇತ್ತು. ಅದನ್ನೆಲ್ಲ ನಾವು ನೋಡೋಕ್ಕೊಂದು ಕಲಿಯೋಕ್ಕೆ ಅವಕಾಶ ಅಲ್ವಾ.